ಕಲಬುರಗಿ ಜಿಲ್ಲೆಯ BCM ವ್ಯಾಪ್ತಿಯಲ್ಲಿ ಏನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಸತಿ ಶಾಲೆಯಲ್ಲಿ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಆಗಬೇಕಾಗಿತ್ತು. ಇವತ್ತು ಏನು ಒಂದು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯವರು ಇವತ್ತು ಕಳಪೆ ಮಟ್ಟದ ಆಹಾರ ಪದಾರ್ಥಗಳನ್ನು ವಿದ್ಯಾರ್ಥಿ ಇಲಾಖೆ ಸರಬರಾಜು ಮಾಡಿ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೂ ಇವತ್ತು ಮನವಿ ಕೊಟ್ಟರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತು ಸರ್ಕಾರಕ್ಕಾಗಿರ್ಬೋದು, ಜನಪ್ರತಿನಿಧಿಗಳಿಗಾಗಿರ್ಬೋದು, ಜಿಲ್ಲಾಡಳಿತಕ್ಕಾಗಿರ್ಬೋದು ನಾಚಿಕೆ ಬರಬೇಕು. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕ್ತಾ ಇದ್ದಾನಲ್ಲ ಸೋಮಶೇಖರ್ DD ಅವರ ಆಗಿರ್ಬೋದು, ತಾಲೂಕು ಏನು ಸಹಾಯಕ ನಿರ್ದೇಶಕರಾಗಿರ್ಬೋದು, ವಾರ್ಡನ್ಗಳಾಗಿರ್ಬೋದು, ಇವರೆಲ್ಲರನ್ನೂ ಕೂಡ ಇವತ್ತು ಏನು ಒಂದು ಸರ್ಕಾರದ ಟೆಂಡರ್ ಆದೇಶ ಉಲ್ಲಂಘನೆ ಮಾಡಿ ಇವತ್ತು ಏನು ವಿದ್ಯಾರ್ಥಿಗಳ ಏನು ಒಟ್ಟಿಗೆ ಹೊಡಿತಾ ಇದ್ದಾರಲ್ಲ, ಇವತ್ತು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದು ದಾಖಲೆ ಸಮೇತ ತಮ್ಮ ಮುಂದೆ ಇವತ್ತು ವಸತಿ ನಿಲಯದಾಗ ಯಾವ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ಕ್ಲಿಯರ್ ಆಗಿ ಈ ಒಂದು ದಾಖಲೆ ಸಮೇತ ತಮ್ಗೆ ಇಡ್ತಾ ಇದ್ದೀವಿ. ಇವತ್ತು ಆ ಭಾರತೀಯ ಆಹಾರ ನಿಗಮದಿಂದ ಗೋಧಿ ಮತ್ತು ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.